ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನೋಡೋಣ, ಇವತ್ತೇ ಪ್ರಾರಂಭ ಆಗ್ತದೆ. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್ ಪ್ಲಸ್ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಚರ್ಚೆ ಆಗ್ಬೇಕಂತ ಪ್ರತಿ ಸಾರಿ ಬಯಸ್ತಾ ಇದೀವಿ ನಾವು. ಆ ರೀತಿ ಆಗ್ತಾ ಇಲ್ಲ. ಸೊ ಎಲ್ಲೋ ಯಾವ ಕಡೆ ಚರ್ಚೆ ಹೋಗ್ತಾ ಇದೆ. ನಾಳಿಂದಲೇ ಸರಿಯಾದ ದಿಕ್ಕಿನಲ್ಲಿ ಹೋದ್ರೆ ಈ ಅಧಿವೇಶನಕ್ಕೆ ಮಾತು ಬರ್ತದೆ. ಬಹಳ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲ ಇತ್ತು ಸರ್. ಅಧಿವೇಶನ ಕಾರಣಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಆಗಿದೆ. ಅಧಿವೇಶನ ಆದ್ಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ, 30 ತಿಂಗಳು. ಸಿಎಂ ಇದಾರೆ, DCM ಇದಾರೆ, ನಾವಿದೀವಿ, ಸರ್ಕಾರ ನಡೀತಾ ಇದೆ. ಅವ್ರ ಹೇಳಿಕೆಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು. ನಾಳೆ ಬಿಜೆಪಿ ಅವರು ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಪ್ರತಿಭಟನೆಗೆ. ಕೊಡ್ಲಿಕ್ಕೆ ತಪ್ಪಿಲ್ಲ. ಆದ್ರೆ ನ್ಯಾಯಸಮ್ಮತವಾಗಿ ಹೋರಾಟಗಳಿರಬೇಕು, ಬೇಡಿಕೆ ಇರಬೇಕು. ಯಾವ್ದ್ರೆ ನೋಡೋಣ, ಅದ್ರ ಬಂದಾಗ ನೋಡ. ಈಗಾಗಲೇ ಅದ್ರ ಪಾರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೊಸದೇನಲ್ಲ. ಅವಕಾಶ ಸಿಕ್ಕಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಗೊಂದಲವನ್ನ ಮುಂದಿಟ್ಕೊಂಡು ಬಿಜೆಪಿ ಅವರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅನ್ನುವಂತ ವಿಚಾರಕ್ಕೆ ಮುಂದಾಗಿದೆ. ಅದ್ರ ಪರಿಣಾಮ ಏನಾಗುತ್ತೆ? ಪರಿಣಾಮ ಶೂನ್ಯ. ಆದ್ರೆ ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸುವಂತ ಪರಿಸ್ಥಿತಿ ಎದುರಾಗೋದಕ್ಕೆ ಕಾರಣ ಏನು? ಹೊಸದಲ್ಲೂ ಮಾಡಿದ್ದಾರೆ, ಹಿಂದಿನ ಮಾಡಿದ್ದಾರೆ. ಅವಾಗ ಏನಿಂತ ಸಮಸ್ಯೆ ಇಲ್ಲದೆ ಇದ್ದಾಗ ಕೂಡ ಮಾಡಿದ್ದಾರೆ. ಈ ಸಲ ಮಾಡಿದ್ರು ಕೂಡ ಅದೇನಂತದಕ್ಕೂ ರಿಸಲ್ಟ್ ಶೂನ್ಯ, ಸಕ್ಸಸ್ ಆಗೋದು. ಸರ್, ಈಗ ಬಿಜೆಪಿ ಒತ್ತಾಯ ಮಾಡ್ತಿರುವುದು ಆರಂಭದಲ್ಲೇ ಉತ್ತರ ಕನ್ನಡ ಭಾಗದ ಚರ್ಚೆಗಳನ್ನ ತರಬೇಕಂತ. ಜನವರಿ ಸೂಚನೆ ಕೂಡ ಈಗ ಸಲ್ಲಿಕೆ ಆಗಿದೆ. ನೀವು ಯಾವ ರೀತಿ ಒತ್ತಡ ಮಾಡ್ತೀರಿ? ಕೇವಲ ಕೊನೆ 2 ದಿನಕ್ಕಷ್ಟೇ ಚರ್ಚೆ ಇದಾಗಬಾರ್ದು. ಅದು ಅಜೆಂಡಾ ಪ್ರಕಾರ ಹೋಗ್ಬೇಕಾಗ್ತದೆ. ಸೊ ಅದಕ್ಕೆ ನಿರ್ದಿಷ್ಟ ಟೈಮ್ ಬೇಕಂತ ಏನಿಲ್ಲ. ಯಾವಾಗ ಬೇಕಾದ್ರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ಗೆ ಅನುಮತಿ ಪಡೆದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಸಂಬಂಧಪಟ್ಟ ಶಾಸಕರ ಜೊತೆ ಚರ್ಚೆ ಮಾಡ್ತೀವಿ. ಜಿಲ್ಲೆಯ ವಿಭಜನೆ ವಿಚಾರ ಬಹಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ಸಭೆ ಕರಿತು ಅಂತ ಹೇಳ್ತಾರೆ ಎಲ್ಲ ಶಾಸಕರು. ಇದೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದಾರೆ. ಚರ್ಚೆ ಆದ್ಮೇಲೆ ನೋಡೋಣ ಏನ ಔಟ್ಕಮ್ ಬರೋದು ಚೆಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.